ಅಂಜನ ಕುಂಭರಾಶಿ ಮಾರ್ಚ್ ತಿಂಗಳ ಭವಿಷ್ಯ 2025 ಚಿನ್ನದಂಥ ದಿನಗಳು ಮುಂದೆ ಬರುತ್ತದೆ. ಅದು ಯಾವ ರೀತಿಯಲ್ಲಿ ಫಲಗಳಿದೆ, ಏನೇನು ಫಲಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ. ಆದಷ್ಟು ಈ ತಿಂಗಳಿನಲ್ಲಿ ನೀವು ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಆರಾಧನೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ. ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ, ನಿಮಗೆ ಅದೃಷ್ಟ ಫಲ ಬರುತ್ತೆ. ಬನ್ನಿ, ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹಾಗೂ ನಿಮ್ಮ ಗುಣ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ಯಶಸ್ಸಾಗುತ್ತೆ. ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ದೊರೆಯುತ್ತದೆ. ಆದರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಎಲ್ಲದರಲ್ಲೂ ಕೂಡ ಬಹಳಷ್ಟು ಮಾನವೀಯತೆಯನ್ನು ತೋರ್ತೀರಾ. ಎಲ್ಲರಿಗೂ ಕೂಡ ಅಷ್ಟೇ ನೀವು ಒಳ್ಳೆಯದನ್ನು ಬಯಸಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಈ ತಿಂಗಳಿನಲ್ಲಿ. ಮತ್ತು ನಿಂತು ಹೋದಂತಹ ಎಲ್ಲ ಕೆಲಸಗಳು ಕರೆಕ್ಟಾಗಿ ಆ ಸಮಯಕ್ಕೆ ಮುಕ್ತಾಯ ಆಗುತ್ತೆ. ಅಂದರೆ ಅದು ಪರಿಪೂರ್ಣವಾಗಿ ಆ ಕೆಲಸಗಳು ಆಗುತ್ತೆ. ಚಿನ್ನದಂತಹ ದಿನಗಳು ಬರುತ್ತೆ. ಮತ್ತು ಈ ತಿಂಗಳಿನಲ್ಲಿ ನಿಮಗೆ ನೀವು ಆತ್ಮವಿಶ್ವಾಸವು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಈ ಕೆಲಸ ನಾನು ಹಿಡಿದಿದ್ದೀನಿ, ಇದನ್ನು ಮಾಡ್ತೀನಿ, ಇದನ್ನು ಸಾಧಿಸ್ತೀನಿ ಮತ್ತು ಇದನ್ನು ನಾನು ಪಡ್ಕೋತೀನಿ. ಅದು ಒಂದು ಶಿಕ್ಷಣವೇ ಆಗಿರ್ಬೋದು, ಅಥವಾ ಒಂದು ಕೆಲಸನೇ ಆಗಿರ್ಬೋದು, ಅಥವಾ ಒಂದು ವ್ಯಾಪಾರನೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನು ನೀವು ಪಡೆದುಕೊಳ್ಳುವ ಅಥವಾ ತೆಗೆದುಕೊಳ್ಳುವ ಒಂದು ಉತ್ಸಾಹಿಗಳು ಕೂಡ ನೀವು ಆಗಿರ್ತೀರ. ಅದನ್ನು ಪಡ್ಕೋತೀರಾ. ಬಹಳಷ್ಟು ರೀತಿಯಾದಂಥ ಈ ತಿಂಗಳು ನಿಮಗೆ ಬಹಳಷ್ಟು ಸಂತೋಷದ ವಾತಾವರಣವು ಕೂಡ ಇರುತ್ತೆ. ಆ ರೀತಿಯಾದಂಥ ಫಲಾನುಫಲಗಳು ನಿಮಗೆ ಈ ತಿಂಗಳು ಇದೆ. ನೋಡಿ, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಹೇಗಿರುತ್ತೆ ಅಂತ ನೋಡಿದಾಗ, ನೋಡಿ, ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಕಿರಿಯರು ನಿಮಗೆ ಸಹಾಯ ಹಸ್ತವಾಗಿರ್ತಾರೆ. ಯಾಕೆಂದರೆ ನೀವು ಎಷ್ಟೋ ವರ್ಷಗಳಿಂದ ಒಂದು ಸರ್ವಿಸನ್ನು ಮಾಡಿರ್ತೀರ. ಓಕೆನಾ? ಎಲ್ಲೋ ಏನೋ ಒಂಚೂರು ಮಿಸ್ಟೇಕ್ ಆಗಿಬಿಟ್ಟಿರುತ್ತೆ. ಹೌದಾ? ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಕಿರಿಯ, ಅಂದರೆ ನಿಮ್ಮ ಹುದ್ದೆಗಿಂತ ಸ್ವಲ್ಪ ಕೆಳಮಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾರೆ. ಯಾಕೆಂದರೆ ಏನೋ ಒಂದು ತಪ್ಪು ಮಾಡೋಕ್ಕೆ ಹೋಗಿ ಇನ್ನೇನೋ ಆಗಿಬಿಟ್ಟಿರುತ್ತೆ. ಓಕೆನಾ? ಹಾಗಾಗಿ ನಿಮ್ಮ ಕಿರಿಯ ವ್ಯಕ್ತಿಗಳಿಂದ ಸಾಕಷ್ಟು ರೀತಿಯಾದಂಥ ಒಂದು ಲಾಭದಾಯಕವಾಗಿದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ನಿಮ್ಮ ಕೆಲಸವನ್ನು ಹೆಚ್ಚಾಗಿ ಹೊಗಳುವವರು. ಅಂದರೆ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಸಾಕಷ್ಟು ರೀತಿಯಾದಂಥ ಹೊಗಳ್ತಾರೆ. ಯಾಕೆಂದರೆ ಆ ರೀತಿಯಲ್ಲಿ ಪರ್ಫೆಕ್ಟಾಗಿ ಕೆಲಸವನ್ನು ಮಾಡ್ತೀರಾ. ಅದು ಒಂದು ಸರ್ಕಾರಿ ಉದ್ಯೋಗದಲ್ಲೇ ಆಗಿರ್ಬೋದು, ಅಥವಾ ಒಂದು IT ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಆಗಿರ್ಬೋದು. ಮತ್ತು ಸಾಕಷ್ಟು ರೀತಿಯಾದಂಥ ಒಂದು ಬೆಂಬಲ ದೊರೆಯುವಂಥ ಸಾಧ್ಯತೆ ಇದೆ. ಈ ತಿಂಗಳಿನಲ್ಲಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಎಲ್ಲರನ್ನೂ ಕೂಡ ಬಹಳಷ್ಟು ಆಕರ್ಷಿಸುವಂಥ ವ್ಯಕ್ತಿ ನೀವು ಆಗಿರ್ತೀರಾ. ಎಲ್ಲರನ್ನೂ ಕೂಡ ಬಹಳಷ್ಟು ರೀತಿಯಾದಂಥ ಆಕರ್ಷಿಸುವಂಥ ವ್ಯಕ್ತಿ ಇರ್ತೀರಾ. ಮತ್ತು ಯಾರನ್ನೂ ಕೂಡ ದ್ವೇಷಿಸದೆ ಅಜಾತ ಶತ್ರುವಾಗಿ ಇರ್ತೀರಾ. ಓಕೆನಾ? ಆ ರೀತಿಯಾದಂಥ ನಿಮ್ಮ ಕೆಲಸದ ವಾತಾವರಣದಲ್ಲಿ ನೀವು ಇರ್ತೀರಾ. ಮತ್ತು ಕೆಲಸದಲ್ಲಿ ಸ್ವಲ್ಪ ಹೈಕ್ ಆಗುವಂಥ, ಸ್ಯಾಲರಿಯಲ್ಲಿ ಸ್ವಲ್ಪ ಹೈಕ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಓಕೆನಾ? ಅದು ಉತ್ತಮವಾಗಿ ಆಗುವಂಥ ಸಾಧ್ಯತೆ ಇದೆ. ಇವಾಗ ಒಂದು 50,000 ಬರ್ತಾ ಇದ್ದರೆ ಸ್ವಲ್ಪ ಒಂದು 10,000ನೋ 20,000ನೋ 30,000 ಸ್ವಲ್ಪ ಕೆಲಸದಲ್ಲಿ ಹೈಕ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಹೆಚ್ಚಿಗೆ ಆಗುವಂಥ ಕೆಲಸದಲ್ಲಿ ಹೆಚ್ಚಿಗೆ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು, ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಹಣದ ಬಲ ಮತ್ತು ಅಧಿಕಾರದ ಬಲ ಎರಡೂ ಕೂಡ ಬಹಳಷ್ಟು ಒಂದು ಸಂತೋಷದಿಂದ ಇರುತ್ತೀರಾ. ಯಾಕೆಂದರೆ ಹಣದ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸು. ಯಾಕೆಂದರೆ ಹಣ, ನಾನು ಆವಾಗಲೇ ಹೇಳಿದಂಗೆ, ಇನ್ಕ್ರಿಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಮತ್ತು ಸಾಲದಿಂದ ಆದಷ್ಟು ಮುಕ್ತಿ ಪಡಿತೀರಾ. ಮತ್ತು ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಆದಷ್ಟು ಹೆಚ್ಚು ಹಣವನ್ನು ಹೂಡಿಕೆಯನ್ನು ಮಾಡೋಕ್ಕೆ ಹೋಗ್ತೀರಾ. ಅಂದರೆ ಅದು ಒಂದು ಜ್ಯುವೆಲ್ಲರಿಯನ್ನು ತಗೊಳ್ಳೋದಾಗಿರ್ಬೋದು, ಅದಕ್ಕೆ ಸ್ವಲ್ಪ ದುಂದು ವೆಚ್ಚವನ್ನು ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಅಂದರೆ ಆ ಒಂದು ಬಂಗಾರವನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಸ್ವಲ್ಪ ತೆಗೆದುಕೊಳ್ಳೋದಕ್ಕೆ ಅಲ್ಲಿ ಸ್ವಲ್ಪ ಹೆಚ್ಚು ವೆಚ್ಚವನ್ನು ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ.
ಓಕೆನಾ. ಹಾಗಾಗಿ ಸ್ವಲ್ಪ ಅಲಂಕಾರಿ ವಸ್ತುಗಳ ಮೇಲೆ ಸ್ವಲ್ಪ ವ್ಯಾಮೋಹ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮತ್ತು ಹಣಕಾಸಿನ ವಿಷಯದಲ್ಲಿ ನೋಡೋದಾದರೆ ತಿಂಗಳ ಪ್ರಾರಂಭದಲ್ಲೇ ಸಾಕಷ್ಟು ರೀತಿಯಾದಂಥ ಉತ್ತಮವಾಗಿರ್ತದೆ ಮತ್ತು ಅಧಿಕವಾಗಿ ಖರ್ಚು ಕೂಡ ಇರೋದಿಲ್ಲ. ಸ್ವಲ್ಪ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ, ಯಾಕೆಂದರೆ ತಿಂಗಳ ಅಂತ್ಯದಲ್ಲಿ ಸಾಕಷ್ಟು ಖರ್ಚುಗಳನ್ನು ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹಣದ ವಿಷಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಆದರೆ ಸ್ವಲ್ಪ ಯಾರಿಗೂ ಕೂಡ ಈ ತಿಂಗಳಿನಲ್ಲಿ ಸ್ವಲ್ಪ ಸಾಲವನ್ನು ಕೊಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಕೊಟ್ಟಂತಹ ಸಾಲ ಬರೋದಿಲ್ಲ. ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಗಳಿಸ್ತೀರಾ, ಅದು ನಿಮ್ಮ ಕೊಲೀಗ್ ಜೊತೆ ಆಗಿರ್ಬೋದು, ನೀವಿರ್ತಕ್ಕಂತಹ ಕ್ಷೇತ್ರದಲ್ಲಾಗಿರ್ಬೋದು. ಹಾಗಾಗಿ ಸಾಲವನ್ನು ಕೊಡೋದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬಹಳಷ್ಟು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡೋದಾದರೆ ವಿದ್ಯಾರ್ಥಿಗಳ ಜೀವನ ನೋಡಿ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭಕರವಾಗಿದೆ. ಅಂದರೆ ನೀವು ಪರೀಕ್ಷೆಯಲ್ಲಿ ತಯಾರಿಯನ್ನು ಮಾಡ್ತಾ ಇರ್ತೀರ, ಸ್ವಲ್ಪ ಆದಷ್ಟು ಮನಸ್ಸು ಒಂದು ಆಟದ ಕಡೆ ಹೋಗೋದು, ಒಂದು ಪಾಠದ ಕಡೆ ಹೋಗೋದು, ಅಥವಾ ಒಂದು ಯಾವುದೋ ಒಂದು ಟ್ರಾವೆಲಿಂಗ್ ಕಡೆ ಹೋಗುವಂಥ ಮನಸ್ಸು ವಾಲುವಂಥ ಸಾಧ್ಯತೆಯು ಕೂಡ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಮ ಮನಸ್ಸನ್ನು ಆದಷ್ಟು ಒಂದು ಹೇಗಂದರೆ ಈ ಪರೀಕ್ಷೆಯಲ್ಲಿ ಸ್ವಲ್ಪ ಆದಷ್ಟು ನೀವು ಒಂಥರ ಧ್ಯಾನ ಮಾಡಬೇಕು. ನೀವು ಎಷ್ಟು ತಪಸ್ಸನ್ನು ಮಾಡ್ತೀರೋ ಅಷ್ಟು ಲಾಭಕರವಾಗಿದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಬೇರೆಡೆ ಸೆಳಿಲಿಕ್ಕೆ ನಿಮ್ಮ ಸ್ನೇಹಿತರು, ನಿಮ್ಮ ಸಹಪಾಠಿಗಳು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆದರೆ ನೀವು ಪ್ರಯತ್ನವನ್ನು ಅವ್ರ ಜೊತೆ ನೀವು ಮಿಂಗಲ್ ಆಗೋಕ್ಕೆ ಹೋಗಬೇಡಿ. ಅದು ನಿಮಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ತಪ್ಪು ದಾರಿಗೆ, ತಪ್ಪು ಸಮಯಕ್ಕೆ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಇದೆ. ವಿದ್ಯಾರ್ಥಿಗಳಿಗೆ ನೀವು ಓದಿದಂಥ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸಿದೆ. ನೀವೇನು ಓದ್ಕೊಂಡಿರ್ತೀರಲ್ಲ ಅದೇ ವಿಷಯಗಳು ನಿಮಗೆ ಬರುತ್ತೆ. ಆದಷ್ಟು ಅಧ್ಯಯನವನ್ನು ಮಾಡಿ ಮತ್ತು ಶಿಕ್ಷಕರ ಒಂದು ಉತ್ತಮವಾದಂಥ ಸಲಹೆಯನ್ನು ಪಡೆದುಕೊಳ್ಳಿ, ನಿಮಗೆ ವಿಶೇಷವಾದಂಥ ಲಾಭವಾಗುತ್ತದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅನ್ನೋದು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ವ್ಯಾಪಾರದಲ್ಲಿ ವಿಶೇಷವಾಗಿ ನೀವು ಅಂದುಕೊಂಡಂಗೆ ಜನರನ್ನು ಆಕರ್ಷಣೆ ಮಾಡ್ತೀರಾ, ನೀವು ಅಂದುಕೊಂಡಂಗೆ ಅದನ್ನು ಟಾರ್ಗೆಟ್ ಮಾಡ್ತೀರಾ. ಅದರಲ್ಲೂ ಕೂಡ ವಿಶೇಷವಾಗಿ ಚಿನ್ನ ಮತ್ತು ಬೆಳ್ಳಿ ವರ್ತಕರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ವಿಶೇಷವಾಗಿ ನೀವು ಈ ಒಂದು ವಾಹನದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ, ಅಂದರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅಂಥವರಿಗೂ ಕೂಡ ವಿಶೇಷವಾದಂಥ ಲಾಭ. ಗುರುಗಳೇ, ನಾನು ಒಂದು ಆಟೋ ಓಡಿಸ್ತೀನಿ, ಒಂದು ರ್ಯಾಪಿಡೋ ಓಡಿಸ್ತೀನಿ, ನನಗೆ ಒಳ್ಳೆ ಲಾಭ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ನಿಮಗೆ ಈ ತಿಂಗಳು ಒಳ್ಳೆ ಲಾಭವಿದೆ. ಮತ್ತು ಯಾವುದೇ ರೀತಿಯಾದಂಥ ಫೈನಾನ್ಷಿಯರ್ಸ್ಗಳ ಕಾಟ ನಿಮಗಿರೋದಿಲ್ಲ. ಸಮಯಕ್ಕೆ ತಕ್ಕಂತೆ ಅದನ್ನು ಪಾವತಿಯನ್ನು ಮಾಡ್ತೀರಾ, ಅದಕ್ಕಿಂತ ಹೆಚ್ಚಿನ ಲಾಭದಾಯಕವಾಗಿ ನೀವು ಇರ್ತೀರಾ. ಬಹಳಷ್ಟು ರೀತಿಯಾದಂಥ ಲಾಭದಾಯಕವಾಗಿ ಇದೆ. ಮತ್ತು ಸಣ್ಣ ಪ್ರಮಾಣದ ವ್ಯಾಪಾರಸ್ಥರಿಗೆ, ಈ ಬೇಕರಿ ಮಾಡೋರಿಗಾಗಿರ್ಬೋದು, ಅಥವಾ ಈ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ಮಾಡ್ತಾ ಇರ್ತೀರಲ್ಲ ಅಂಥವ್ರಿಗೆ ಲಾಭವಿದೆ. ಮತ್ತು ಈ ಫುಡ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಓಕೆನಾ. ಅಂಥವರಿಗೆ ನೀವು ಅಂದುಕೊಂಡದ್ಕಿಂತ ಒಂದು ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಅಂದರೆ ನಿಂತು ಹೋದಂಥ ಎಲ್ಲ ಕೆಲಸಗಳು ಕೂಡ ಗೌರ್ಮೆಂಟಿಂದ ಸ್ವಲ್ಪ ಒಂದು ಅಪ್ರೂವಲ್ ಆಗಿ ನಿಮ್ಮ ಕೆಲಸಗಳೆಲ್ಲ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆ ಇದೆ. ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕಾಂಟ್ರಾಕ್ಟ್ಗಳನ್ನು ಮಾಡ್ತಾ ಇರ್ತೀರ, ಅಂಥವ್ರಿಗೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಈ ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ಇದೆ. ಒಂದು ಉತ್ತಮವಾದಂಥ ಫಲಾನುಫಲಗಳು ಕಾಣ್ತೀರಾ. ಮತ್ತು ಷೇರು ಮಾರುಕಟ್ಟೆಯ ಹೂಡಿಕೆಯನ್ನು ಮಾಡುವಂಥವ್ರಿಗೆ ಅಥವಾ ಟ್ರೇಡಿಂಗ್ ಮಾಡುವಂಥವ್ರಿಗೂ ಕೂಡ ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಕುಂಭರಾಶಿಯವರಿಗೆ ಇನ್ನು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನೋಡೋದಾದರೆ, ಕುಂಭರಾಶಿಯವರಿಗೆ ವಿಶೇಷವಾಗಿ ಚಿನ್ನದಂಥ ದಿನಗಳು ಪತ್ನಿಯೊಟ್ಟಿಗೆ ನಿಮಗೆ ದೂರ ಪ್ರಯಾಣವನ್ನು ಮಾಡ್ತೀರಾ. ಯಾಕೆಂದರೆ ಪತ್ನಿಯೊಟ್ಟಿಗೆ ನೀವು ಆದಷ್ಟು ಎಷ್ಟೋ ದಿನಗಳಿಂದ ಹೋಗೇ ಇರೋದಿಲ್ಲ, ಒಂದು ಒಳ್ಳೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿರೋದಿಲ್ಲ. ಯಾಕೆಂದರೆ ಪತ್ನಿಯೊಟ್ಟಿಗೆ ಚಿನ್ನದಂಥ ದಿನಗಳು ನೀವು ಕಳಿತೀರಾ, ಅದನ್ನೇ ಮುಂದೆ ಬರುತ್ತದೆ ನಿಮಗೆ ಅಂತ ನಾನು ಹೇಳಿದ್ದು. ಓಕೆನಾ. ಒಂದು ಉತ್ತಮವಾದಂಥ ದಿನ, ಒಂದು ಉತ್ತಮವಾದಂತಹ ಸಮಯ, ಶುಭವಾರ್ತೆಗಳನ್ನು ಕೇಳ್ತೀರಾ. ಅಯ್ಯೋ, ನಮ್ಮ ಗಂಡ ಎಷ್ಟೋ ದಿನಗಳಿಂದ ನಮಗೆ ಏನೋ ಒಂದು ರೀತಿಯಲ್ಲಿ ಬರೀ ಕೋಪದಲ್ಲೇ ಮಾತಾಡ್ತಾ ಇದ್ರು, ಈ ತಿಂಗಳಿನಲ್ಲಿ ನಿಮಗೆ ಒಂದು ಪವಾಡೇನೇ ಆಗೋಯ್ತು ಅಂತ ನೀವು ಹೇಳ್ತೀರಾ. ಹಾಗಾಗಿ ನಿಮ್ಮ
ಪತಿ ಅಥವಾ ಪತ್ನಿಯೊಟ್ಟಿಗೆ ಒಂದು ವಿಶೇಷವಾದಂಥ ಒಂದು ಬಾಂಧವ್ಯ ಬೆಳೆಯುವಂತಹ ಸಾಧ್ಯತೆ ಇದೆ. ಆ ಬಾಂಧವ್ಯದಿಂದ ನೀವು ದೂರ ಪ್ರಯಾಣವನ್ನು ಮಾಡ್ತೀರಾ. ಅದು ನಿಮಗೆ ಬಹಳಷ್ಟು ನೆಮ್ಮದಿಯನ್ನು ತಂದುಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ವಿಶೇಷವಾಗಿ ನೋಡೋದಾದರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಸುಧಾರಣೆ ಆಗುತ್ತೆ. ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಹಾಗಾಗಿ ಸಣ್ಣ ಪುಟ್ಟ ಗಾಯಗಳಿಗೆ ಆದಷ್ಟು ಅಲಕ್ಷ್ಯವನ್ನು ಮಾಡದೆ ಉದಾಸೀನವನ್ನು ತೋರಲಿಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕೆಂದರೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಇದೆ. ಸಣ್ಣ ಪುಟ್ಟ ಗಾಯ ಆಯಿತು ಬಿಡು ಏನೋ ಆಯ್ತಲ್ಲ ಅಂದ್ಕೊಂಡು ನೀವು ಸುಮ್ಮನೆ ಆಗೋಗ್ಬಿಡ್ತೀರಾ. ಅದನ್ನು ಅಲಕ್ಷ್ಯವನ್ನು ಮಾಡದೆ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ತೋರಿಸಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೀವು ಏನಾದರೂ ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಿ. ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರು ಆದಷ್ಟು ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ನಿಮ್ಮ ಪ್ರೇಮ ಜೀವನದಲ್ಲಿ ಇವಾಗ ಮದುವೆಗೆ ಅಂತ ನಿಶ್ಚಯಕ್ಕೆ ಅಂತ ಬಂದಿರ್ತೀರಾ, ಅಥವಾ ಮದುವೆಗೆ ನಿಶ್ಚಯಕ್ಕೆ ಅಂತ ತಂದೆ ತಾಯಿ ಒಟ್ಟಿಗೆ ಮಾತಾಡ್ತಾ ಇರ್ತೀರಾ. ಸ್ವಲ್ಪ ಎಲ್ಲೋ ಒಂದು ಕಡೆ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ, ಪ್ರೇಮಿಗಳಿಗೆ ಆದಷ್ಟು ಜಾಗ್ರತೆಯಿಂದ ಇದ್ದರೆ ಒಳ್ಳೆಯದು. ಇಷ್ಟು ಕುಂಭರಾಶಿಯ ಒಂದು ಫಲಾನುಫಲಗಳು. ನೀವು ಆದಷ್ಟು ನಿಮ್ಮ ಕೆಲಸದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಏಳಿಗೆ ಆಗಬೇಕಪ್ಪ ಅಂತ ಹೇಳಿದ್ರೆ ನೀಲಿ ಬಣ್ಣವನ್ನು ಧರಿಸ್ಬಿಟ್ಟು, ಯಾವುದೇ ಕೆಲಸಕ್ಕೆ ಹೋಗೋದಿದ್ರೆ ನೀಲಿ ಬಣ್ಣವನ್ನು ಧರಿಸ್ಬಿಟ್ಟು ನೀವು ಕೆಲಸಕ್ಕೆ ಹೋದರೆ ಅಂದಿನ ಎಲ್ಲ ಕೆಲಸವು ಕಾರ್ಯವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋದನ್ನು ಇಲ್ಲಿ ಅಂಜನದ ಶಾಸ್ತ್ರದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ, ನಿಮಗೆ ಅದೃಷ್ಟ ಫಲ ಬರುತ್ತೆ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.